ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುದಾನ ನೀಡುವಂತೆ ಆಗ್ರಹಿಸಿ ಡಿಸಿ ಕಚೇರಿ ಬಳಿ ಉಪವಾಸ ಕೈಗೊಂಡಿದ್ದ ರೈತ ನಾಯಕ ತಿಪ್ಪೇಸ್ವಾಮಿ ತೀವ್ರ ಅಸ್ವಸ್ಥರಾಗಲು ಜಿಲ್ಲಾಧಿಕಾರಿ ಅವರೇ ನೇರ ಹೊಣೆ ಎಂದು ಆರೋಪಿಸಿ ರೈತ ಸಂಘದ ಕಾರ್ಯಕರ್ತರು ಹೆದ್ದಾರಿ ತಡೆ ನಡೆಸಿದರು. ತಳಕಿನ ಗರಣಿ ಕ್ರಾಸ್ ಬಳಿ ಮಂಗಳವಾರ 1 ಗಂಟೆಗೂ ಹೆಚ್ಚು ಕಾಲ ಹೆದ್ದಾರಿ ತಡೆ ನಡೆಸಿ ರೈತರು ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರೈತ ನಾಯಕ ಉಪವಾಸ ಕುಳಿತಿದ್ದರೂ ಸ್ಥಳಕ್ಕೆ ಆಗಮಿಸದೆ ತೀವ್ರ ಅಸಡ್ಡೆ ತೋರಿದ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಕಾರಣ ಎಂದು ರೈತರು ಹೋರಾಟಗಾರರು ಎಚ್ಚರಿಸಿದರು. ದಿಟ್ಟ ನಿಷ್ಠುರ ಹೋರಾಟಗಾರ ಏನಾದರೂ ಆಗಲಿ ಎಂಬ ಉದ್ದೇಶದಿಂದ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಮೇಲ್ನೋಟಕ್ಕೆ ಸಾಬೀತಾಗುತ್ತದೆ ಎಂದು ರೈತರು ದೂರಿದರು. ಕೂಡಲೇ ಜಿಲ್ಲಾಧಿಕಾರಿ ತಾವು ಮಾಡಿರುವ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ತಿಪ್ಪೇಸ್ವಾಮಿ ಆಸ್ಪತ್ರೆ ವೆಚ್ಚವನ್ನು ಸರ್ಕಾರದಿಂದ ಭರಿಸಬೇಕು. ಇಲ್ಲವಾದರೆ ಕೊಲೆ ಯತ್ನವೆಂಬುದು ದೃಢಪಟ್ಟಲ್ಲಿ ನಿಮ್ಮ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ದಾಖಲಾಗುವುದು ಎಂದು ಎಚ್ಚರಿಕೆ ನೀಡಿದರು. 1 ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದ್ದರಿಂದ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು. ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಪೊಲೀಸರು ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಮನವಿ ಸ್ವೀಕರಿಸಿದ ನಂತರ ಪ್ರತಿಭಟನಾಕಾರರು ಮನವೊಲಿಸಿ ರಸ್ತೆ ತಡೆ ಹಿಂಪಡೆಯಲಾಯಿತು. ಬರೀ ಸಭೆನೇ, ಆದರೆ ಪ್ರತಿಫಲ ಯಾವುದೂ ಇಲ್ಲ. ಅದರಿಂದ ಈ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಎಲ್ಲ ಕಮಿಷನ್ ದಂಧೆ ಜಾಸ್ತಿ ಆಗಿದೆ. ಅಲ್ಲಿ 10 ರೂಪಾಯಿ ಇರ್ತಕ್ಕಂಥ ಕಮಿಷನ್ ಇವತ್ತು 20-25 ರೂಪಾಯಿ ಆಗಿದೆ. ಅದರಿಂದ ಇಂಥ ಜಿಲ್ಲಾಧಿಕಾರಿ ಇರಬಾರದು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರೂ ಕೂಡ 5 ದಿವಸ ತಿಪ್ಪೇಸ್ವಾಮಿಯವರ ಅಮರನಾಥರ ಉಪವಾಸ ಸತ್ಯಾಗ್ರಹವನ್ನು ಈ ನಾಡಿನ ಜನಕ್ಕೆ, ಈ ಜಿಲ್ಲೆಯ ಜನಕ್ಕೆ, ಪ್ರಾಣಿ ಪಕ್ಷಿಗಳು, ನರ ಮಾನವರಿಗೂ ಕೂಡ ಎಲ್ಲರಿಗೂ ಬೇಕಾದಂಥ ನೀರಿಗಾಗಿ ಅವರು ತನ್ನ ಕುಟುಂಬವನ್ನು ತ್ಯಾಗ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರೆ ಇವರು ಪಕ್ಕದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದ್ರೂ ಕೂಡ ಒಂದು ಸೌಜನ್ಯಕ್ಕೂ ಮಾತಾಡಿಸಿಲ್ಲ. ಇವ್ರು ಬಂದು ಮಾತಾಡಿಸಿದ್ರೆ, ಭರವಸೆ ಕೊಟ್ಟಿದ್ರೆ ಅವರಿಗೆ ಈ ಥರ ಗಂಡಾಂತರ ಆಗ್ತಿರಲಿಲ್ಲ. ಈಗ ಜಿಲ್ಲಾಧಿಕಾರಿ ಬೇಕಿಲ್ಲ. ಸರ್ಕಾರ ಇವ್ರನ್ನ ಅಮಾನತಲ್ಲಿಟ್ಟು ಇವರನ್ನು ಲೋಕಾಯುಕ್ತ ತನಿಖೆ ಮಾಡಬೇಕು. ಇವರು ಜಿಲ್ಲೆಗೆ ಬಂದ ಮೇಲೆ ಎಷ್ಟು ದುಡ್ಡು ಮಾಡಿದ್ದಾರೆ, ಇವ್ರು ಏನೇನು ಮಾಡಿದ್ದಾರೆ, ರಾಜಕಾರಣಿಗಳ ಕೈ ಚಳಕದಿಂದ, ಇವ್ರು ರಾಜಕಾರಣಿಗಳಿಗೆ ಕಪಿಮುಷ್ಟಿಯಿಂದ ಇವರೆಲ್ಲರೂ ಕೂಡ ಈ ಜಿಲ್ಲೆಯನ್ನು ಹಾಳು ಮಾಡಿದ್ದಾರೆ. ಅದರಿಂದ ನೈತಿಕ ಹೊಣೆ ಹೊತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವತ್ತು KDP ಸಭೆ ಮಾಡಿದ್ದಾರೆ. ದುರ್ಗದಲ್ಲಿ ಎಲ್ಲ ಶಾಸಕರು ಭಾಗವಹಿಸಿದ್ದಾರೆ. ಆದರೆ ಯಾರೂ ಕೂಡ ಆ ಒಂದು ನೀರಾವರಿಗೆ ನಿರಸನ ಮಾಡತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಸ್ವಾತಂತ್ರ್ಯ ಹೇಳಿಲ್ಲ. ಅದರಿಂದ ಇವರಿಗೆ ಜಿಲ್ಲೆ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಜಿಲ್ಲಾಧಿಕಾರಿಗೂ ಕೂಡ ಅವರ ರಾಜಕಾರಣಿಗಳ ಕಾಲ ತಕ್ಕಂತೆ ಕುಡಿತಾ ಇದ್ದಾರೆ. ಇವ್ರ ಅಮಾನತು ನಿಲ್ಲಬೇಕು, ಇವ್ರ ಮೇಲೆ ಕೊಲೆ ಮೊಕದ್ದಮೆಯನ್ನು ಮಾಡಬೇಕು, ಹಾಕಬೇಕು, ಮತ್ತೆ ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ.